ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಮುಖವಾಗಿ ರಾಮನಗರದಲ್ಲಿ ಚುನಾವಣಾ ರಣಕಣ ಕಾವೇರ್ತಾ ಇದೆ. ಪ್ರಮುಖವಾಗಿ ರಾಮನಗರ ದ್ಯಾವರಸನ್ನೇಗೌಡ ದೊಡ್ಡಿ ಬಳಿಯ ಗೋಡೌನ್ ಒಂದರಲ್ಲಿ ಇದೀಗ ಸೀರೆಗಳು ಪತ್ತೆಯಾಗಿದೆ. ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಸುಮಾರು 10,000ಕ್ಕೂ ಹೆಚ್ಚು ಸೀರೆಗಳನ್ನು ಜಪ್ತಿ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕರ ಆಪ್ತನಿಂದಲೇ ಸೀರೆ ಹಂಚಿಕೆ ಬಗ್ಗೆ ಜೆಡಿಎಸ್ ಆರೋಪ ಮಾಡ್ತಾ ಇದ್ದು, ಮತದಾರರಿಗೆ ಹಂಚೋಕ್ ತಂದಿದ್ದ ಸೀರೆಗಳು ಅಂತ ಆರೋಪ ಕೇಳಿಬಂದಿದೆ. ಜೆಡಿಎಸ್ ಕಾರ್ಯಕರ್ತರು ವಾಹನ ತಡೆಗಟ್ತಾ ಇದ್ದಂತೆ ಗೋಡೌನ್ ಸಿಬ್ಬಂದಿ ಎಸ್ಕೇಪ್ ಆಗಿದ್ದಾರೆ. ಸ್ಥಳದಲ್ಲಿ ಕಾರ್ಯಕರ್ತರ ನಡುವೆ ಹೈ ಡ್ರಾಮಾವೇ ನಡೀತು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸ್ಥಳಕ್ಕೆ ಚುನಾವಣಾ ಸಿಬ್ಬಂದಿ ಪೊಲೀಸರು ಭೇಟಿ ಕೊಟ್ಟು 10,000ಕ್ಕೂ ಅಧಿಕ ಸೀರೆಗಳನ್ನು ಈಗ ವಶಕ್ಕೆ ಪಡೆದಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಲಾಗಿದ್ದ ಸುಮಾರು 10,000ಕ್ಕೂ ಅಧಿಕ ಸೀರೆಗಳನ್ನು ಈಗಾಗಲೇ ಚುನಾವಣಾಧಿಕಾರಿಗಳು ಹಾಗೂ ಪೊಲೀಸ್ನವರು ವಶಕ್ಕೆ ಪಡೆದಿರುವಂಥದ್ದು. ರಾಮನಗರದ ಸಮೀಪ ಇರುವಂತಹ ದ್ಯಾವರಸೇಗೌಡನ ದೊಡ್ಡಿ ಏನಿದೆ, ಈ ಒಂದು ಸಮೀಪ ಇರುವಂತಹ ಒಂದು ಗೋಡೌನ್ ಏನಿದೆ, VLR ಗೋಡೌನ್, ಈ ಗೋಡೌನ್ನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಸೀರೆಗಳು ಕೂಡ ಪತ್ತೆಯಾಗಿರುವಂಥದ್ದು. ಯಾಕಂದರೆ ಚುನಾವಣಾ ಸಮಯದಲ್ಲಿ ದಾಖಲೆ ಇಲ್ಲದ ಸೀರೆಗಳು ಹಾಗೂ ಇತರ ವಸ್ತುಗಳು ಪತ್ತೆಯಾಗಿರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಚುನಾವಣೆಯ SSO ಟೀಮ್ ಹಾಗೂ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ಅಂದರೆ ಈ ಸೀರೆಗಳು ಎಲ್ಲಿಂದ ಬಂತು, ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿಯನ್ನ ಪೊಲೀಸರು ಹಾಗೂ ಚುನಾವಣಾ ಅಧಿಕಾರಿಗಳು ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಈ ಒಂದು ಸಿಕ್ಕಿರುವಂತಹ ಸೀರೆಗಳ ಮೇಲೆ ಅಂದರೆ ಯಾವುದೇ ರೀತಿಯ ಸ್ಟಿಕ್ಕರ್ಗಳಿಲ್ಲ ಅನ್ನೋದು ಕೂಡ ಒಂದು ವಾದ. ಅಂದರೆ ಬಹಳ ಪ್ರಮುಖವಾಗಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ಸೀರೆಗಳನ್ನ ದಾಸ್ತಾನು ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಹಾಗಾಗಿ ಸದ್ಯ ಚುನಾವಣಾ ಅಧಿಕಾರಿಗಳು ಹಾಗೂ ಪೊಲೀಸರು ಇಬ್ಬರು ಕೂಡ ಬಂದು ಸ್ಥಳವನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. JDSನ ಸಾಕಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ನಡೆದಿರುವಂತದ್ದು. ಈ ಒಂದು ಏನು ಸೀರೆಗಳಿರುವಂತಹ ಒಂದು ವಾಹನವನ್ನ ಅಡ್ಡಗಟ್ಟಿ ಚುನಾವಣಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು. ಇದು ಸ್ಥಳೀಯ ಶಾಸಕರಿಗೆ ಸೇರಿದ್ದು ಅನ್ನೋ ಒಂದು ಆರೋಪವನ್ನು ಕೂಡ ಅವರು ಮಾಡ್ತಾ ಇರುವಂತದ್ದು. ಆದ್ರೆ ಇದು ಸ್ಥಳೀಯ ಶಾಸಕರಿಗೆ ಸೇರಿಲ್ಲ, ಯಾಕಂದ್ರೆ ಅದರ ಮೇಲೆ ಯಾವುದೇ ಹೆಸರಿಲ್ಲ ಅನ್ನೋದು ಕೂಡ ಕಾಂಗ್ರೆಸ್ನವರ ಆರೋಪ ಆಗಿರುವಂತದ್ದು. ಸಾಕಷ್ಟು ಕುತೂಹಲವನ್ನ ಹಾಗೂ ಅನುಮಾನವನ್ನ ಮೂಡಿಸ್ತಾ ಇರುವಂತದ್ದು. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಿದ್ದಾರೆ. ತನಿಖೆ ಬಳಿಕ ಈ ಒಂದು ದಾಸ್ತಾನಾಗಿರುವಂತಹ ಸೀರೆ ಯಾರ್ದು ಅನ್ನೋದು ಕೂಡ ಬೆಳಕಿಗೆ ಬರುವಂತದ್ದು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ. ಓಕೆ, ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಒಂದು ಕಡೆ ಗಡಿಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅಕ್ರಮವಾಗಿ ಹಣ ಅಥವಾ ಮದ್ಯ ಸಾಗಾಟ ಆಗ್ತಾ ಇರುತ್ತಂತ. ಮಗದೊಂದು ಕಡೆ ರಾಮನಗರದಲ್ಲಿ ಒಂದು ಗೋಡೌನ್ನಲ್ಲಿ ಮತದಾರರಿಗೆ ತಂದಿರುವಂತಹ ಸೀರೆಗಳು ಹಂಚಲಿಕ್ಕೆ ಏನೋ ಆರೋಪ ಕೇಳಿ ಬಂದಿದೆ. 10,000ಕ್ಕೂ ಹೆಚ್ಚಿನ ಸೀರೆಗಳನ್ನು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ.